ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಜನಪದ ಒಗಟುಗಳ ಬಗ್ಗೆ ನಾವು ನೋಡೋಣ. ಮೊದಲನೇ ಪ್ರಶ್ನೆ, ರಾಯರಿಗೆಲ್ಲ ತಾನೇ ಪ್ರಚಂಡ. ಇದು ಯಾವ ಒಗಟಿಗೆ ಸಂಬಂಧಿಸಿದ್ದಾಗಿದೆ? ಇದಕ್ಕೆ ಉತ್ತರ, ರಾಯರಿಗೆಲ್ಲ ತಾನೇ ಪ್ರಚಂಡ ಇದು ಹಂಗಿ ಎಂಬ ಒಗಟಿಗೆ ಸಂಬಂಧಿಸಿದ್ದಾಗಿದೆ. ಎರಡನೇ ಪ್ರಶ್ನೆ, ನೀರಿನಲ್ಲಿ ಹುಟ್ಟಿ ನೀರಿನಲ್ಲಿ ಬೆಳೆಯುವ ವಸ್ತು ಯಾವುದು? ಉತ್ತರ, ನೀರಿನಲ್ಲೇ ಹುಟ್ಟಿ ನೀರಿನಲ್ಲಿ ಬೆಳೆಯುವ ವಸ್ತು ಉಪ್ಪು. ಮೂರನೇ ಪ್ರಶ್ನೆ, ಕೆಸರಿನಲ್ಲಿ ಹುಟ್ಟಿ ಬೆಳೆಯುವ ಒಂದು ಗಿಡದ ಪರಿಕಾರ ಯಾವುದು? ಇದಕ್ಕೆ ಉತ್ತರ, ಕೆಸರಿನಲ್ಲಿ ಹುಟ್ಟಿ ಬೆಳೆಯುವ ಒಂದು ಗಿಡದ ಪರಿಕಾರ ತಾವರೆ. ನಾಲ್ಕನೆಯದು, ರೈತನನ್ನು ನಗುವುದು ಯಾವುದೆಂದು ಒಗಟಿನಲ್ಲಿ ಹೇಳಿದೆ? ಇದಕ್ಕೆ ಉತ್ತರ, ರೈತನನ್ನು ನಗುವುದು ಗರಿಕೆ ಹುಲ್ಲು ಎಂದು ಒಗಟಿನಲ್ಲಿ ಹೇಳಿದೆ. 5. ಉತ್ತರಾಣಿ ಗಿಡವು ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆಯುತ್ತದೆ? ಉತ್ತರಾಣಿ ಗಿಡವು ದಾರಿ ಬದಿಯಲ್ಲಿ ಹುಟ್ಟಿ ದಾರಿ ಬದಿಯಲ್ಲಿ ಬೆಳೆಯುತ್ತದೆ. ಬಾಯಲ್ಲಿ ತಿಂದು ಬಗಲಿನಲ್ಲಿ ಕಕ್ಕುವುದು ಎಂಬುದು ಯಾವುದರ ಕುರಿತಾದ ಒಗಟಾಗಿದೆ? ಇದಕ್ಕೆ ಉತ್ತರ, ಬಾಯಲ್ಲಿ ತಿಂದು ಬಗಲಿನಲ್ಲಿ ಕಕ್ಕುವುದು ಬೀಸುಕಲ್ಲಿನ ಕುರಿತಾದ ಒಗಟಾಗಿದೆ. 7ನೇ ಪ್ರಶ್ನೆ, ಹಂಗಿ ಎಂಬ ಉತ್ತರ ಬರುವ ಬೆಡಗಿನ ಒಗಟನ್ನು ಅರ್ಥೈಸಿ. ಇದಕ್ಕೆ ಉತ್ತರ, ಕೈಯುಂಟು ಕಾಲಿಲ್ಲ ಶಿರವಿಲ್ಲದ ಮುಂಡ, ಮೈಯಲ್ಲಿ 9 ಗಾಯ ಮತ್ತು 9 ತುಂಡುಗಳಿಂದ ಕೂಡಿರುತ್ತದೆ, ಬೇಗನೆ ಬಂದು ಹೆಗಲೇರಿಕೊಳ್ಳುತ್ತದೆ, ದೊಡ್ಡ ದೊಡ್ಡ ರಾಜರು ಕೂಡ ತೊಟ್ಟುಕೊಳ್ಳುವ ವಸ್ತುವೆಂದರೆ ಹಂಗಿ. 8ನೇದು, ಉಪ್ಪಿನ ವಿಶೇಷತೆ ಒಗಟಿನಲ್ಲಿ ಹೇಗೆ ವ್ಯಕ್ತವಾಗಿದೆ? ಉಪ್ಪು ಸಮುದ್ರದ ನೀರಲ್ಲಿ ಹುಟ್ಟುವುದು, ಸಮುದ್ರದ ನೀರಲ್ಲಿ ಬೆಳೆಯುವುದು, ನಂತವೇ ಅದೇ ನೀರು ತಾಗಿದರೆ ಮಟಮಾಯವಾಗುವುದು. ಈ ಒಗಟಿನ ಉತ್ತರ ಉಪ್ಪು. ಕೆಸರು ಮತ್ತು ಕಮಲದ ಸಂಬಂಧವನ್ನು ಒಗಟು ಹೇಗೆ ವಿವರಿಸುತ್ತದೆ? ಇದಕ್ಕೆ ಉತ್ತರ, ಕಮಲ ಕೆಸರಲ್ಲಿ ಹುಟ್ಟುವುದು, ಕೆಸರಲ್ಲಿ ಬೆಳೆಯುವುದು ಹೇಗೆ? ಕಮಲಕ್ಕೂ ಕೆಸರಿಗೂ ಬಿಡಿಸಲಾಗದ ಸಂಬಂಧವಿದೆ. ಇದು ಒಂದು ಜಾತಿಯ ಗಿಡ. ಈ ಒಗಟಿನ ಉತ್ತರ ಕಮಲ ಅಥವಾ ತಾವರೆ. 10ನೇದು, ಒಗಟುಗಳಿಂದ ಶೈಕ್ಷಣಿಕವಾಗಿ ಏನು ಲಾಭವಿದೆ? ಇದಕ್ಕೆ ಉತ್ತರ, ಆಲೋಚನಾ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಪ್ರಶ್ನಿಸುವ ಮನೋಭಾವ ಬೆಳೆಯುತ್ತದೆ, ಉತ್ತರ ಕಂಡುಕೊಳ್ಳಲು ಮನಸ್ಸು ಚಿಂತಿಸುತ್ತದೆ, ಮುದುಡಿದ ಮನಸ್ಸು ಅರಳಿಸಲು ಸಹಾಯ ಮಾಡುತ್ತದೆ, ಮನೋರಂಜನೆಯ ಜೊತೆಗೆ ಜನಪದರ ಬುದ್ಧಿವಂತಿಕೆಯನ್ನು ತಿಳಿಯಲು ಸಹಾಯಕವಾಗುತ್ತದೆ. ಉತ್ತರಾಣಿ ಎಂಬ ಉತ್ತರ ಬರುವ ಒಗಟನ್ನು ಕುರಿತು ಬರೆಯಿರಿ. 11ನೇದು, ಉತ್ತರಾಣಿ ಗಿಡವು ದಾರಿ ಬದಿಯಲ್ಲಿ ಹುಟ್ಟುವುದು, ದಾರಿ ಬದಿಯಲ್ಲಿ ಬೆಳೆಯುವುದು, ದಾರಿಯಲ್ಲಿ ಹೋಗುವವರ ಮೇಲೆ ಎರಗಿ ಸೆರಗ ಹಿಡಿದು ಎಳೆದು ತೊಂದರೆ ಕೊಡುತ್ತದೆ. ಈ ಒಗಟಿನ ಉತ್ತರ ಉತ್ತರಾಣಿ ಗಿಡ. 12ನೇ ಪ್ರಶ್ನೆ, ಗರಿಕೆ ರೈತನಿಗೆ ಕೊಡುವ ತೊಂದರೆಯನ್ನು ಒಗಟಿನ ಮೂಲಕ ಹೇಗೆ ಹೇಳಲಾಗಿದೆ? ಇದಕ್ಕೆ ಉತ್ತರ, ಗರಿಕೆ ಹುಲ್ಲು ಹೊಲದಲ್ಲಿ ಹುಟ್ಟಿ ಹೊಲದಲ್ಲಿ ಬೆಳೆಯುತ್ತದೆ, ರೈತನಿಗೆ ಬೆಳೆ ಬೆಳೆಯಲು ತೊಂದರೆ ಕೊಡುತ್ತದೆ, ಹೊಲದಲ್ಲಿ ಹೂಳುವ ರೈತನನ್ನು ಕಂಡು ನಗುತ್ತದೆ. ಇದೇ ಗರಿಕೆ ರೈತರಿಗೆ ಕೊಡುವ ತೊಂದರೆಯಾಗಿದೆ. ಇಷ್ಟು ಜನಪದ ಒಗಟುಗಳು.